ಇವತ್ತು ಸಂಡೇ ಸೊ ಇವತ್ತು मुझे हाय बनी ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂಡೇ ಸೊ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಇವತ್ತು ಚಿಕನ್ ಕಬಾಬ್ ಮತ್ತೆ ಪಾಲಕ್ ದಾಲ್ ಮಧ್ಯಾಹ್ನ ಊಟಕ್ಕೆ ಮಾಡ್ತೀನಿ. ಸೊ ನನ್ನ ರೆಸಿಪಿ. ಸೊ ಬನ್ನಿ ಫಸ್ಟ್ ಚಿಕನ್ ಕಬಾಬ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ದಾಲ್ ರೆಡಿ ಮಾಡೋಣ. ಇಲ್ಲಿ 1 kg ಚಿಕನ್ ಕಬಾಬ್ ಮಾಡಲಿಕ್ಕೆ ತಗೊಂಡಿದ್ದೀನಿ. ಈಗ ನಾನು ಸ್ವಲ್ಪ ವಾಶ್ ಮಾಡ್ಕೊಳ್ತಿದ್ದೀನಿ. ಆಲ್ರೆಡಿ ವಾಶ್ ಮಾಡಿ ಕಬಾಬ್ಗೆ ಯಾವ ಥರ ಸೈಜ್ ಬೇಕು ಆ ಥರನೇ ಕಟ್ ಮಾಡಿಸಿ ತೊಗೊಂಬಂದಿದ್ದೀವಿ. ಆದ್ರೂ ಮನೆಗೆ ತಂದಾಗ ಒಂದ್ಸಲ ವಾಶ್ ಮಾಡೋದು ಬೆಟರ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನಮ್ಮದು ಗೂಚಿ ನೀವು ನೋಡ್ತಿರ್ಬೋದು, ಚಿಕನ್ ಅಲ್ವಾ, ಅದರ ಫೇವ್ರೆಟು ಚಿಕನ್ನು. ಸೊ ಹಾಗಾಗಿ ಸ್ಮೆಲ್ ಮಾಡುತ್ತೆ, ತಿನ್ಲಿಕ್ಕೆ ಬರುತ್ತೆ. ಬಟ್ ನಾವು ರಾ ಮೀಟ್ ಯಾವುದು ಕೊಡಲ್ಲ, ಅದಕ್ಕೆ ಎಲ್ಲ ಬೇಯಿಸಿನೇ ಕೊಡೋದು. ನಿಮ್ಮ ಮನೇಲಿ ಕೂಡ ಯಾವುದಾದ್ರೂ ಪೆಟ್ಟಿದ್ರೆ ರಾ ಕೊಡ್ಲಿಕ್ಕೆ ಹೋಗಬೇಡಿ, ಬೇಯಿಸಿನೇ ಕೊಡಿ. ಈ ಥರ ಹಸಿಯಾಗೆಲ್ಲ ಕೊಟ್ಟರೆ ನಮ್ಮದು ಪೆಟ್ಸಿಗೆ ಏನಾಗುತ್ತೆ ಅಂದರೆ ಅದಕ್ಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು, ಏನಾದರೂ ಆಗುತ್ತೆ. ಹಾಗಾಗಿ ಬೇಯಿಸಿ ಕೊಡೋದು. ನಮ್ಮನೆಗೆ ಏನು ತಂದರೂ ಅದನ್ನು ಚೆಕ್ ಮಾಡೋದು, ಸ್ಮೆಲ್ ಮಾಡೋದು, ಇದು ನಮ್ಮದು ಗೂಚಿದು ಕೆಲಸ. ಫುಲ್ಲು ಎನ್ಕ್ವೈರಿ ಮಾಡುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಚಿಕನ್ನು ಕಂಪ್ಲೀಟು ಕ್ಲೀನಾಗಿ ವಾಶ್ ಮಾಡಿಕೊಂಡು ತಗೊಂಬಂದಿದ್ದೀನಿ. ಇಲ್ಲಿ ಪೀಸಸ್ ನೋಡ್ಬೋದು, ಇಷ್ಟು ದೊಡ್ಡ ದೊಡ್ಡ ಪೀಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಫ್ರೆಶ್ ಚಿಕನ್. ಫಸ್ಟು ಚಿಕನ್ಗೆ ಮ್ಯಾರಿನೇಟ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಫಸ್ಟ್ ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 4 ರಿಂದ 5 ಪೀಸ್ ಶುಂಠಿ, 8 ರಿಂದ 9 ಎಸಳು ಚಿಕ್ಕ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸಿನ್ಕಾಯಿ, ಒಂದು ಚಿಕ್ಕ ಚಕ್ಕೆ, ಸ್ವಲ್ಪ ನೀರು ಹಾಕಿಬಿಟ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನಾನು ಇಲ್ಲಿ ಗ್ರೀನ್ ಚಿಲ್ಲೀಸ್ 3 ಯೂಸ್ ಮಾಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಗ್ರೀನ್ ಚಿಲ್ಲೀಸ್ ಬೇಕು ಮತ್ತು ಬ್ಲ್ಯಾಕ್ ಪೆಪ್ಪರ್ ಎಷ್ಟು ಬೇಕಂತ ನೋಡಿಕೊಂಡು ಹಾಕೊಂಡ್ರೆ ಆಯಿತು. ಆ್ಯಂಡ್ ನೋಡಿ ಪೇಸ್ಟ್ ಆದಾಗ ಈ ಥರ ಇರಬೇಕು. ಇದನ್ನೀಗ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನೆಕ್ಸ್ಟು ಒಂದು ಬೌಲಿಗೆ 1 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋದ್ರಿಂದ ಕಬಾಬಲ್ಲಿ ಚೆನ್ನಾಗಿ ಕಲರ್ ಬರುತ್ತೆ. ಹಾಗಾಗಿ ನೆಕ್ಸ್ಟು 1 ಸ್ಪೂನ್ ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರ್, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, 1-2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. ಕಾರ್ನ್ಫ್ಲೋರ್ ಹಾಕೊಬೋದು, ಅಕ್ಕಿ ಹಿಟ್ಟು ಹಾಕೊಬೋದು. ಕಬಾಬಲ್ಲಿ ನಿಮಗೆ ಚೆನ್ನಾಗಿ ಕೋಟಿಂಗ್ ಬರಬೇಕಾದ್ರೆ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡಿ. ನೆಕ್ಸ್ಟು ಆಗ ನಾವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಎಲ್ಲವನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಈ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಪೇಸ್ಟ್ ಮಾಡಿ ಹಾಕೋದ್ರಿಂದ ಕಬಾಬ್ ತುಂಬಾ ರುಚಿಯಾಗಿ ಬರುತ್ತೆ. ಆ್ಯಂಡ್ ಅದರದ್ದು ಅರೋಮಾ ಇದೆಯಲ್ಲ, ಅದು ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಒಂದು ಎಗ್ ಒಡೆದು ಹಾಕ್ಕೊಳ್ತಿದ್ದೀನಿ. ಇದನ್ನೀಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಾಸ್ಟಿಗೆ ಲೆಮನ್ ಹಾಕಿದರೆ ಆಯಿತು. ಒಂದು ಅರ್ಧ ಲಿಂಬೆಹಣ್ಣಿನ ರಸ ಹಾಕಿದರೆ ಇದು ಮಸಾಲ ರೆಡಿ ಆಗುತ್ತೆ. ಕಬಾಬ್ಗೆ ಮಸಾಲ ರೆಡಿ ಆಯಿತು. ಈಗ ಇದಕ್ಕೆ ಚಿಕನ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು 1 to 2 ಅವರ್ಸ್ ತನಕ ಮ್ಯಾರಿನೇಟ್ ಮಾಡಿ ಇಡುವ. ಈಗ ನೆಕ್ಸ್ಟ್ ನಾವು ಪಾಲಕ್ ದಾಲ್ ಮಾಡೋಣ. ದಾಲ್ ಮಾಡುವಷ್ಟರಲ್ಲಿ ಇದನ್ನು ನಾವು ಒಂದು 2 to 3 ಅವರ್ಸ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ತುಂಬ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಬಾಬ್. ಸೊ ಈಗ ನಾನು ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ಇಡ್ತೀನಿ. ಇದನ್ನು ನಾನೀಗ ಲಾಸ್ಟು ದಾಲ್ ಮತ್ತು ರೈಸ್ ಆದಮೇಲೆ ಕಬಾಬ್ ಊಟ ಮಾಡುವ ಟೈಮಿಗೆ ಬಿಡಬೇಕು, ಆಗ ಚೆನ್ನಾಗಿರುತ್ತೆ. ನೆಕ್ಸ್ಟು ಪಾಲಕ್ ದಾಲ್ ಮಾಡ್ತಿದ್ದೀನಿ. ಇಲ್ಲಿ ಒಂದು ಕುಕ್ಕರಲ್ಲಿ ತೊಗರಿಬೇಳೆ ಹಾಕ್ಕೊಳ್ತಿದ್ದೀನಿ. ತೊಗರಿಬೇಳೆ ಯೂಸ್ ಮಾಡಿ ದಾಲ್ ಮಾಡ್ತೀನಿ. ಆ್ಯಂಡ್ ನೀವು ಯಾವ ದಾಲ್ ಬೇಕಾದರೆ ಹಾಕ್ಬೋದು. ಆ್ಯಂಡ್ ಈ ದಾಲ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡೆ ನಾನು ವ್ಲಾಗ್ ಮಾಡೋದು. ಆ್ಯಂಡ್ ಮತ್ತೆ ಅದನ್ನು ಕಟ್ ಮಾಡೋದು ಎಲ್ಲ ವಿಡಿಯೋ ತೋರಿಸಿದ್ರೆ ತುಂಬ ಲೆಂತಿ ಆಗುತ್ತೆ. ಆ್ಯಂಡ್ ಇಲ್ಲಿ ಒಂದು 3 ಇಂಚು ಶುಂಠಿ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟ್ 1-2 ಆನಿಯನ್, ಮೀಡಿಯಮ್ ಸೈಜಿದ್ದು ಆನಿಯನ್ ತೊಗೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು 1-2 ಮೀಡಿಯಮ್ ಸೈಜಿದ್ದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಖಾರ ಇಲ್ಲ ಜಾಸ್ತಿ, ಇದು ಗ್ರೀನ್ ಚಿಲ್ಲಿ. ಸೊ ಹಾಗಾಗಿ ಒಂದು 4 ರಿಂದ 5 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿನ ಪೌಡರ್ ಎಲ್ಲ ಹಾಕಿಬಿಟ್ಟು ಒಂದು 3 ಲೋಟ ನೀರು ಹಾಕ್ಕೊಳ್ತೀನಿ. ಇದೀಗ ಕುಕ್ಕರಲ್ಲಿ ಒಂದು 2 to 3 ವಿಸಿಲ್ ಬಂದರೆ ದಾಲು, ತರಕಾರಿ ಎಲ್ಲನೂ ಒಳ್ಳೆ ಬೇಯುತ್ತೆ. ಪಾಲಕ್ ದಾಲ್ಗೆ ಪಾಲಕ್ ರೆಡಿ ಇದೆ. 4 ವಿಸಿಲ್ ಆಯ್ತು. ಈಗ
ಇದೆಲ್ಲ ಕಟ್ ಮಾಡಿ ಕೊಡೋದು ಅಮ್ಮ. ಆಮೇಲೆ ಒಬ್ಬರಿಗೆ ವಿಡಿಯೋ ಮಾಡ್ಕೊಂಡೆಲ್ಲ ಮಾಡಲಿಕ್ಕೆ ಕಷ್ಟ. ಸೊ ಕಟ್ ಮಾಡಿ ಕೊಡೋದು, ಆನಿಯನ್ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಇದೆಲ್ಲ ಕಟ್ ಮಾಡಿ ಕೊಟ್ಟಿರೋದು ಅಮ್ಮ. ಆ್ಯಂಡ್ ಮಾಡೋದು, ಕುಕಿಂಗ್ ಮಾಡೋದು ನಾನು. ಈಗ 3 ವಿಜಿಲ್ ಆಗಿದೆ. ತರಕಾರಿ ಎಲ್ಲ, ದಾಲ್ ತರಕಾರಿ ಎಲ್ಲನೂ ಚೆನ್ನಾಗಿ ಬೆಂದಿದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಆ್ಯಂಡ್ ಇದನ್ನೀಗ ಸ್ವಲ್ಪ ಅಲ್ಲೇ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಕೆಲವರು ಈ ದಾಲನ್ನು ಬೇರೆ ರೀತಿಯಲ್ಲಿ ಕೂಡ ಮಾಡ್ತಾರೆ. ಅಂದರೆ ದಾಲನ್ನು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ನೆಕ್ಸ್ಟು ಬೇರೆ ತರಕಾರಿಗಳನ್ನು ಇನ್ನೊಂದು ಪಾತ್ರೆಯಲ್ಲಿ ಮಾಡಿಬಿಟ್ಟು ಲಾಸ್ಟಿಗೆ ಅದಕ್ಕೆ ದಾಲ್ ಆ್ಯಡ್ ಮಾಡೋದು. ಆ ಥರನೂ ಮಾಡ್ಕೊಬೋದು. ನಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಬೋದು. ಆ್ಯಂಡ್ ನೋಡಿ, ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಈಗ ಇದಕ್ಕೆ ನಾನು ಪಾಲಕ್ ಆ್ಯಡ್ ಮಾಡ್ತೀನಿ. ಪಾಲಕ್ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಪಾಲಕ್ ಕೂಡ ಚೆನ್ನಾಗಿ ಬೇಯಬೇಕಲ್ವ, ಸೊ ಹಾಗಾಗಿ 3 to 4 ಮಿನಿಟ್ಸ್ ಹಿಡಿಯುತ್ತೆ ಬೇಯಲಿಕ್ಕೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೀಗ ಬೇಯಲಿಕ್ಕೆ ಬಿಟ್ಬಿಡ್ತೀನಿ. ಹಾಗೆ ಆ ಸೈಡಲ್ಲಿ ಒಗ್ಗರಣೆಗೇನು ರೆಡಿ ಮಾಡ್ಕೊಳ್ಬೇಕು. ಈ ಪಾಲಕ್ ದಾಲ್ ಇದೆಯಲ್ಲ, ಅದು ತುಂಬ ಹೆಲ್ದಿ. ನಾರ್ಮಲ್ ದಾಲ್ ಕೂಡ ಹೆಲ್ದಿನೇ, ಪಾಲಕ್ ಹಾಕಿದರೆ ಇನ್ನೂ ಹೆಲ್ದಿ ಅಂತ ಹೇಳ್ಬೋದು. ಖಾಲಿ ಪಾಲಕ್ಕಿದ್ದು ಪಲ್ಯ ಮಾಡಿದರೆ ತಿನ್ನಲಿಕ್ಕೆ ಇಷ್ಟ ಆಗಲ್ಲ. ನಾನು ತಿಂತೀನಿ, ಬಟ್ ಕೆಲವರಿಗೆ ಇಷ್ಟ ಆಗಲ್ಲ ಅಲ್ವಾ. ಸೊ ಹಾಗಾಗಿ ದಾಲಲ್ಲಿ ಮಿಕ್ಸ್ ಮಾಡಿದರೆ ದಾಲ್ ತಿಂತಾನೆ, ಪಾಲಕ್ ತಿನ್ನೋದೇ ಗೊತ್ತಾಗಲ್ಲ. ಸೊ ಈ ರೀತಿನೂ ಮಾಡ್ಕೊಬೋದು. ಇದನ್ನು ನೀವು ಚಪಾತಿ ಜೊತೆ ತಿನ್ಬೋದು, ಪೂರಿ ಜೊತೆನೂ ತಿನ್ಬೋದು, ಆ್ಯಂಡ್ ರೈಸ್ ಜೊತೆನೂ ತಿನ್ಬೋದು. ಯಾವ ರೀತಿ ಬೇಕಾದ್ರೂ ತಿನ್ಬೋದು. ಉಪ್ಪು ಆಗ ಹಾಕಿದ್ದು ಸಾಕಾಗಿಲ್ಲ. ಸೊ ಈಗ ಇನ್ನೊಂದು ಸಲ ನಾನು ಹಾಕಿ ಒಂದು ಮಿಕ್ಸ್ ಕೊಟ್ಟು ಬೇಯಲಿಕ್ಕೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಬೇಯ್ತಾ ಇದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಫೈನಲಾಗಿ ನಮ್ಮದು ದಾಲ್ ರೆಡಿ ಆಯಿತು. ಲಾಸ್ಟಿಗೆ ಈಗ ಒಗ್ಗರಣೆ ಹಾಕಬೇಕು. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ನೆಕ್ಸ್ಟು ಬೆಳ್ಳುಳ್ಳಿ, ಒಂದು 3 ಇಂದ 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಡಾರ್ಕ್ ಬ್ರೌನ್ ಕಲರ್ ಆಗಬೇಕು. ಬೆಳ್ಳುಳ್ಳಿ ಕೆಂಪಾದಮೇಲೆ ಅದಕ್ಕೆ ನಾನೀಗ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಇದು ಫೈನಲ್ ಆಯಿತು. ಇದು ಸ್ವಲ್ಪ ಬೇಯಿಸ್ಬಿಟ್ಟು ಲಾಸ್ಟಿಗೆ ದಾಲ್ಗೆ ಹಾಕಿಬಿಟ್ರೆ ರೆಡಿ ನಮ್ಮದು ಪಾಲಕ್ ದಾಲ್. ಆ್ಯಂಡ್ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು, ಆಮೇಲೆ ಓಪನ್ ಮಾಡಬೇಕು. ಫ್ರೆಂಡ್ಸ್, ದಾಲ್ ಮಾಡಿ ಆಯಿತು. ಈಗ ನಮ್ಮಮ್ಮ ರೈಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಕಬಾಬು, ರೈಸ್ ಎಲ್ಲ ರೆಡಿ ಆದಮೇಲೆ ಕಬಾಬ್ ಮಾಡೋದು. ಸೊ ಫೈನಲ್ ಹೇಗಾಗಿದೆ ಕಬಾಬ್, ಯಾವ ರೀತಿ ಬಂದಿದೆ ಅಂತ ಎಲ್ಲರ ಜೊತೆ ಟೇಸ್ಟ್ ಕೇಳಿ ನಿಮ್ಗೇನು ಹೇಳ್ತೀನಿ. ಸೊ ನೀವು ಮನೇಲಿ ಟ್ರೈ ಮಾಡ್ಬೋದು. ಸೊ ಈಗ ರೈಸ್ ಆಗಿ ಆಮೇಲೆ ಸಿಗ್ತೀನಿ. ಉಲೈಬಲ್ಲ ಉಲೈಬಲ್ಲ ಇಡಲ್ಲ ಇಡಲ್ಲ ಮುಲ್ಕುಲು ಇಡಲ್ಲ, ನಾಚಿಗೆ ಬಡ್ಚಿಗೆ ಇಡಲ್ಲ, ಮುಲ್ಕುಲು ಇಡಲ್ಲ, ಇಡಲ್ಲ ಕುಲ್ಲು ಇಡಲ್ಲ ಮುಲ್ಕುಲು. ಫ್ರೆಂಡ್ಸ್, ಇವಳು ನಂದು ಸಿಸ್ಟರ್ ಇನ್ ಲಾ ಮಗಳು, ಅಂದರೆ ರಕ್ಷಿತ್ ಸಿಸ್ಟರ್ ಇದ್ದು ಮಗಳು. ಆ್ಯಂಡ್ ಇವಳನ್ನು ನೀವು ನೋಡಿರ್ಬೋದು, ಲಾಸ್ಟ್ ಟೆಂಪಲ್ಗೆ ಹೋಗಿರೋ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಈ ವಿಡಿಯೋ ಇಡಬಾರ್ದು, ಇಡಲ್ಲ, ಯೂಟ್ಯೂಬ್ ಇಡಬಾರ್ದಲ್ಲ, ಇದೆಲ್ಲ ಇಲ್ದಿನಿ ಗೂಚಿದಿಲ್ಲ, ಗೂಚಿ ಅವೇ ಗೂಚಿ ಬಂಡ ಗೊತ್ತುಂಡೆ ಇರಂದು ಇನ್ನ ಗೂಚಿತಿಲ್ಲ. ಏನೀಗ ನಾಚಿಗೆನಾ? ಗೂಚಿತಿಲ್ಲ, ಎಂಚ ಕುಲ್ದುಂಟುಲ್ಲ ಗೂಚಿ ತುಲ ಎತ್ ಬಿಂದಾಸರು ಕುಲ್ದುಂಟು, ನಾಚಿಗಿಚ್ಚಿ ಗೂಚಿಗೆ. ಸ್ವಲ್ಪ ಟೈಮ್ ಇವಳ ಜೊತೆ ನಾನು ಮಾತಾಡಿಸ್ತಾ ಇದ್ದೆ. ನಾವೆಲ್ಲ ಮಾತಾಡ್ತಾ ಇದ್ವಿ, ಎಲ್ಲರೂ ಒಟ್ಟಿಗೆ ಸೇರಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಇವಳು ಫಸ್ಟು ತುಂಬ ಶೈ ಮಾಡಿದ್ಲು. ಅಂದರೆ ಎಲ್ಲ ಮಕ್ಕಳು ಆ ಥರನೆಲ್ಲ ಫಸ್ಟ್ ಒಂದ್ಸಲ ನೋಡಿದಾಗ ಶೈ ಮಾಡ್ತಾರೆ, ಆಮೇಲೆ ಸರಿ ಆಗ್ತಾರೆ. ಇವಳು 1 ಮಿನಿಟಲ್ಲೇ ಕರೆಕ್ಟ್ ಆಗಿದ್ಲು. ಆಮೇಲೆ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿದ್ಲು. ಆ್ಯಂಡ್ ಇವಳು ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ. ಆ್ಯಂಡ್ ಇಲ್ಲಿ ನೋಡಿ, ನಮ್ಮದು ಗೂಚಿ ಕೂಡ ಫುಲ್ಲು ಬೇರೆ ಯಾರಾದರೂ ಮನೆಗೆ ಬಂದರೆ ಫುಲ್ಲು ಭಯ ಪಡ್ಕೊಳ್ಳುತ್ತೆ, ಅವರ ಹತ್ರನೇ ಹೋಗಲ್ಲ, ಅವರನ್ನು ನೋಡೋದು ಇಲ್ಲ. ಆ್ಯಂಡ್ ಇವಳು ಬಂದಿರೋದ್ರಿಂದ ಇವಳ ಹತ್ರನೇ ಕೂತ್ಕೊಂಡಿತ್ತು. ಈಗ ನಾನು ಕಬಾಬ್ಗೆ ರೆಡಿ ಮಾಡ್ತಿದ್ದೀನಿ. 2 ಅವರ್ಸ್ ತನಕ ಮ್ಯಾರಿನೇಟ್ ಮಾಡಿದ್ದೆ. ಈಗ ಒಂದೊಂದೇ ಕಬಾಬ್ ಬಿಡ್ತೀನಿ, ಆಮೇಲೆ ಊಟ ಮಾಡೋದು.
ಕಬಾಬ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಆ್ಯಂಡ್ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಿದೆ ಆ್ಯಂಡ್ ಕ್ರಿಸ್ಪಿಯಾಗಿ ಇತ್ತು ಕೂಡ ಆ್ಯಂಡ್ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಕುದಿರಿ ನೀರ್ನ ಎಲ್ ಬಂಗೇರನಾ? ಓ ನಾವು ಊಟ ಮಾಡೋದು ಬಾಯ್ಲ್ಡ್ ರೈಸ್. ಸೊ ಇದು ಬಾಯ್ಲ್ಡ್ ರೈಸ್. ಈ ಮಳೆಗೆ ಬಿಸಿ ಬಿಸಿ ರೈಸ್, ಅದ್ರ ಜೊತೆ ಒಂದು ಸಿಂಪಲ್ ಆಗಿರುವಂಥ ದಾಲ್, ಅದರ ಜೊತೆ ಒಂದೆರಡು ಕಬಾಬ್ ಇದ್ದರೆ ಸೂಪರ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈಗ ನಮ್ದು ಅದ್ವಿಕಾ ಅವರು ಡ್ಯಾನ್ಸ್ ಮಾಡ್ತಾರೆ. ರೆಡಿಯಾ ಅದ್ವಿಕಾ? ರೆಡಿ ಆಗ್ತಿದ್ದಾರೆ. ನಾವೆಲ್ಲ ಕುತ್ಕೊಂಡು ನೋಡ್ಲಿಕ್ಕೆ ರೆಡಿ ಆಗಿದ್ದೀವಿ. ಊಟ ಎಲ್ಲ ಮುಗಿದ ಮೇಲೆ ಇವಳ ಜೊತೆ ಡ್ಯಾನ್ಸ್ ಮಾಡು ಅಂತ ನಾನು ಹೇಳ್ತಾನೆ ಇದ್ದೆ. ಬಟ್ ಮಕ್ಕಳು ಅಲ್ವಾ, ಮಕ್ಕಳಿಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗನೇ ಡ್ಯಾನ್ಸ್ ಮಾಡ್ತಾರೆ, ಯಾವಾಗ ಇಷ್ಟ ಆಗುತ್ತೆ ಆವಾಗನೇ ಏನಾದರೂ ಮಾಡೋದು. ಆ್ಯಂಡ್ ಇವಳು ತುಂಬ ಒಳ್ಳೆ ಡ್ಯಾನ್ಸ್ ಮಾಡ್ತಾಳೆ, ನಾನು ವಿಡಿಯೋಸಲ್ಲೆಲ್ಲ ನೋಡಿದ್ದೆ. ಹಾಯ್ ಬನ್ನಿ. ಈವ್ನಿಂಗ್ ತನಕ ಇದ್ಲು. ಆಮೇಲೆ ನಾಳೆ ಸ್ಕೂಲ್ ಬೇರೆ ಇದೆ ಅಂತ ನಾವು ಮನೆಗೆ ಕಳಿಸಿದ್ವಿ. ಇಲ್ಲಿ ಅಮ್ಮ ಅವಳಿಗೆ ಹೇರ್ ಟೈ ಮಾಡ್ತಿದ್ದಾರೆ. ನಮಗೇನು ತುಂಬ ಖುಷಿ ಆಯಿತು ಇವಳ ಜೊತೆ ಇದ್ದು ಆ್ಯಂಡ್ ಒಳ್ಳೆ ಟೈಮ್ ಪಾಸ್ ಆಯಿತು. ಓಕೆ ಫ್ರೆಂಡ್ಸ್, ಈಗ ಇವಳು ಮನೆಗೆ ಹೋಗ್ತಿದ್ದಾಳೆ. ನಾಳೆ ಸ್ಕೂಲ್ ಬೇರೆ ಇದೆ ಇವಳಿಗೆ. ಸೊ ಈಗ ನಮ್ಮ ಮನೆಗೆ ಕಳಿಸ್ತಿದ್ವಿ. ಇದು ನಿನ್ನೆ ಅಂದರೆ ಸ್ಯಾಟರ್ಡೆ ನಾವು ಇನ್ನೊಂದು ಶನೀಶ್ವರ ಟೆಂಪಲ್ಗೆ ಹೋಗಿದ್ವಿ. ಇದನ್ನು ನಾನು ವಿಡಿಯೋ ಮಾಡೋದ್ರಲ್ಲಿ ಇರಲಿಲ್ಲ, ಬಟ್ ಇದನ್ನು ನೋಡಿದ ಕೂಡಲೇ ನನಗೆ ವಿಡಿಯೋ ಮಾಡಬೇಕಂತ ಅನಿಸ್ತು. ಇಲ್ಲಿ ಸ್ಟ್ಯಾಚ್ಯೂ ನೋಡ್ತಿರ್ಬೋದು, ಶನಿ ದೇವರದ್ದು ಎಷ್ಟು ದೊಡ್ಡದಾಗಿರುವಂಥ ಸ್ಟ್ಯಾಚ್ಯೂ ನೋಡಿ. ಆ್ಯಂಡ್ ಇದು ನಾನು ಯಾವತ್ತೂ ಈ ಥರ ನಾನು ನೋಡೇ ಇಲ್ಲ. ಸೊ ಹಾಗಾಗಿ ಇದನ್ನು ಶೇರ್ ಮಾಡುವ, ನಿಮ್ಮ ಜೊತೆನೂ ಶೇರ್ ಮಾಡುವ ಅಂತ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ಸೈಡಲ್ಲಿ ಸ್ಟೆಪ್ಸ್ ಕಾಣಿಸ್ತಿದೆ ಅಲ್ಲ, ಅಲ್ಲಿಂದ ಮೇಲೆ ತನಕ ಎಲ್ಲರೂ ಹೋಗಿ ಆಯಿಲ್ ಸಿಗುತ್ತೆ, ಎಣ್ಣೆ ಸಿಗುತ್ತೆ. ದೇವ್ರ ತಲೆ ಮೇಲೆ ನಾವು ಎಣ್ಣೆ ಹಾಕ್ಬೋದು, ಆಯಿತಾ. ಸೊ ಅದೊಂದು ಸ್ಪೆಷಲ್ ಅಂತ ನಂಗೆ ಅನಿಸಿತು. ಇಲ್ಲಿ ನೋಡಿ ಅವರೊಬ್ಬರು ನಾವು ಆಲ್ರೆಡಿ ಹೋಗಿ ಹಾಕಿ ಬಂದ್ವಿ ಆಯಿಲು. ಸೊ ಈಗ ಆಮೇಲೆ ಇಲ್ಲಿ ಕೂತ್ಕೊಂಡು ನಾನು ವಿಡಿಯೋ ಮಾಡ್ತಿರೋದು, ಅಲ್ಲೇ ಕೂತ್ಕೊಂಡು. ಇಲ್ಲಿ ನೋಡಿ ಅವರು ಹೋಗ್ತಿದ್ದಾರೆ ಮೇಲೆ ಹೋಗಿ ನೋಡಿ, ತಲೆ ಮೇಲೆ ದೇವ್ರದ್ದು ತಲೆ ಮೇಲೆ ಆಯಿಲ್ ಹಾಕ್ತಾರೆ. ಅದೊಂದು ಏನೋ ಒಂಥರ ಸ್ಪೆಷಲ್. ನಾವೇ ನಮ್ಗೆ ಹ್ಯಾಂಡಿಂದ ದೇವ್ರ ತಲೆ ಮೇಲೆ ಆಯಿಲ್ ಹಾಕೋದಂದರೆ ಅದು ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಇದು ಒಂದು ಚಿಕ್ಕ ವಿಡಿಯೋ. ಇದು ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ಒಂದು ಲೈಕ್ ಕೊಡಬೇಕು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಇನ್ನು ನಾನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.